ರೆಡ್ ಫ್ಲಾಗ್ ನೋಡಿದ್ರು ಅದನ್ನೇ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಿ ಬೀಳ್ತಾರೆ ಬಾವಿಗೆ. ಇಂಡಿವಿಜುವಲಿ ನೀವಾಗಿರಕ್ ಆಗ್ತಾ ಇದೆಯಾ ಚೆಕ್ ಮಾಡಿ. ಎಲ್ಲಿ ನಿಮಗೆ ಉಸಿರಾಡಕ್ಕೆ ಆಗಲ್ವೋ ಅದು ಟಾಕ್ಸಿಕ್. ಅನುಮಾನ ಪಟ್ರೆ ಓಕೆ ನನಗೆ, ಬಟ್ ಏನಂದ್ರೆ ಅವ್ನು ನನ್ ಲವ್ ಮಾಡ್ಬೇಕು, ಜಾಸ್ತಿ ಲವ್ ಮಾಡ್ಬೇಕು. ಕಾಫಿಗೊಬ್ಬ ಬಾಯ್ ಫ್ರೆಂಡು, ಟೀಗೊಬ್ಬ ಬಾಯ್ ಫ್ರೆಂಡು. ದೇಹ ಮನಸ್ಸನ್ನ ಯಾವ ತರ ಯೂಸ್ ಮಾಡ್ತಿದಾರೆ ಅಂದ್ರೆ ರದ್ದಿ ಕಾಗದ ತರ ಯೂಸ್ ಮಾಡಿ 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 ಹಾಕ್ತಾ ಇದಾರೆ. ಕೋಲಿವಿನ್ ಸ್ಪೇಸಸ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ ಅರ್ಥ ಏನು? ಇಟ್ ಇಸ್ ಬಿಕಮಿಂಗ್ ಕಾಮನ್. ಇನ್ನೊಂದು ಪ್ರಶ್ನೆ, ಏನ್ ಮೇಡಮ್ ಇದು ರೆಡ್ ಫ್ಲಾಗ್ ಅಂಡ್ ಗ್ರೀನ್ ಫ್ಲಾಗ್ ಅಂದ್ರೆ? ರೆಡ್ ಫ್ಲಾಗ್ ತುಂಬಾ ಕಾಮನ್. ನಾವ್ ಇವಾಗ ದಾರಿಲಿ ಹೋಗ್ತಾ ಇರ್ತೀವಿ, ಒಂದು ಕಡೆ ಆಕ್ಸಿಡೆಂಟ್ ಝೋನ್ ಅಂತ ಇರುತ್ತೆ. ಸೊ ನಮ್ಗೆ ಗೊತ್ತಿದ್ರೆ ಆಕ್ಸಿಡೆಂಟ್ ಝೋನ್ ಇಲ್ಲಿ ತುಂಬಾ ವೇಗವಾಗಿ ಗಾಡಿಗಳು ಬರುತ್ತೆ, ನಾವು ಸ್ಲೋ ಡೌನ್ ಮಾಡಿ ನಿಧಾನಕ್ಕೋತೀವಿ, ಅದು ರೆಡ್ ಫ್ಲಾಗ್. ಗ್ರೀನ್ ಫ್ಲಾಗ್ ಅಂದ್ರೆ ಇಲ್ಲಿಂದ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅಂತ. ರಿಲೇಶನ್ಶಿಪ್ ಅಲ್ಲಿ ನಾವು ಆ ಒಂದು ರೆಡ್ ಫ್ಲಾಗ್ ಸಂಬಂಧ ಇದೆಯಾ? ರಿಲೇಶನ್ಶಿಪ್ ಅಲ್ಲಿ ರೆಡ್ ಫ್ಲಾಗ್ ನೋಡಿದ್ರು ಅದನ್ನೇ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಿ ಬೀಳ್ತಾರೆ ಬಾವಿಗೆ. ಅಂದ್ರೆ ಹಗಲ್ ಕಂಡ ಬಾವಿಲಿ ಎರಳು ಬೀಳೋದು ಅಂತ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಹುಡುಗ ತುಂಬಾ ಪೊಸೆಸಿವ್ ಆಗಿರ್ತಾನೆ, ಎಲ್ಲಿದ್ಯಾ, ಹೇಗಿದ್ಯಾ, ಏನ್ ಮಾಡ್ತಿದ್ಯಾ, ಯಾರ ಜೊತೆ ಮಾತಾಡ್ತಾ ಇದೀಯಾ ಅಂತ ಮೊದ್ಲಿಂದಾನೇ ಶುರು ಮಾಡಿದ್ರು. ಇವಳೇನ್ ಅನ್ಕೋತಾಳೆ, ಓ ಈಸ್ ವೆರಿ ವೆರಿ ಪೊಸೆಸಿವ್ ಅಬೌಟ್ ಮೀ ಅಂತ. ಅಲ್ಲಿ ಒಂದು ರೆಡ್ ಫ್ಲಾಗ್ ಕಾಣಿಸ್ತಾ ಇದೆ ಒಂದು ಆಲ್ರೆಡಿ ಅವಳಿಗೆ. ಇವನು ನನಗೆ ತುಂಬಾ ಪೊಸೆಸಿವ್ ಆಗಿದ್ದಾನೆ, ಹಾಗಾಗಿ ನನಗೆ ಮುಂದೆ ಫ್ರೀಡಮ್ ಇರಲ್ಲ ಅಂತ. ಅದು ಒಂದು ರೆಡ್ ಫ್ಲಾಗ್. ಇನ್ನೊಂದು, ಅವ್ನ್ ಮೆಸೇಜ್ ಮಾಡಲ್ಲ, ಇವಳು ಮೆಸೇಜ್ ಮಾಡು ಅಂತ ಹೇಳ್ತಾಳೆ, ಅವ್ನ್ ಮೆಸೇಜ್ ಮಾಡೋದು ಮರ್ತೋಯ್ತು ಅಂತ ಹೇಳಿದಾಗ ಇವಳೇನಂತಾಳೆ, ನೀನು ಪರ್ಪಸ್ ಆಗಿ ಮೆಸೇಜ್ ಮಾಡ್ತಾಳ, ನನಗ್ ಗೊತ್ತು ನೀನ್ ಇನ್ನೊಬ್ರ ಜೊತೆ ಮೆಸೇಜ್ ಮಾಡ್ತಾ ಇದೀಯಾ, ಹೀಗೆ ಹಾಗೆ ಅಂತ ಹೇಳಿ ಅವಳು ಶುರು ಮಾಡ್ತಾಳೆ. ಅಲ್ಲಿ ಏನಾಯ್ತು, ಗ್ಯಾಸ್ ಲೈಟಿಂಗ್ ಕ್ರಿಯೇಟ್ ಮಾಡ್ತಾ ಇದ್ದಾಳೆ, ಅವ್ನ ಮೈಂಡ್ ಅಲ್ಲಿ ಬೇರೆ ಏನೋ ಸೀಡ್ ಮಾಡ್ತಿದ್ದಾಳೆ. ಇದು ಒಂದು ರೆಡ್ ಫ್ಲಾಗ್, ಬಟ್ ಅವನಿಗೆ ಗೊತ್ತಾಗಲ್ಲ. ಗೊತ್ತಾದ್ರೂ ಅದು ಅರ್ಥ ಮಾಡ್ಕೊಳಕ್ ಹೋಗಲ್ಲ. ಸೊ ಇದನ್ನ ನಾವು ರೆಡ್ ಫ್ಲಾಗ್ ಅಂತ ಹೇಳಿದ್ರೆ, ನಮ್ಮ ಯಾವುದೇ ಒಂದು ರಿಲೇಶನ್ಶಿಪ್ ಅಲ್ಲಿ ಎಂಟರ್ ಆಗೋಕ್ ಮುಂಚೆನೆ ನಮ್ಗೊಂದಿಷ್ಟು ವಾರ್ನಿಂಗ್ ಸೈನ್ಸ್ ಗೊತ್ತಾಗತ್ತೆ, ಅದನ್ನ ನೋಡಕ್ ಹೋಗಲ್ಲ. ಗ್ರೀನ್ ಫ್ಲಾಗ್ ಅಂತ ಹೇಳಿದ್ರೆ ಎಲ್ಲಿ ನಿಮ್ಗೆ ನಂಬಿಕೆ, ಪರಸ್ಪರ ನಂಬಿಕೆ, ಸ್ಪೇಸ್. ನೀವು ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನಾನು ಹೇಳ್ತೀನಿ, ಒಂದು ಸಿಸ್ಟಮ್, ಒಂದು ಸರ್ಕಲ್, ದೊಡ್ಡ ಸರ್ಕಲ್ ಹಾಕಿ ಇಲ್ಲೊಬ್ರು ನೀವಿಬ್ರು ಇದ್ದೀರಾ, ಬಟ್ ಇಂಡಿವಿಜುವಲಿ ನೀವಾಗಿರಕ್ ಆಗ್ತಾ ಇದೆಯಾ ಚೆಕ್ ಮಾಡಿ. ನೀವಾಗಿರಕ್ ಆಗದಲ್ಲ, ಇವ್ರು ಬಂದು ನಿಮ್ಮ ಈ ಜಾಗದಲ್ಲಿ ಕೂತು ನಿಮ್ಮನ್ನ ಉಸಿರಾಡಕ್ ಮಾಡ್ತಾ ಇಲ್ಲ ಅಂದ್ರೆ ಆ ರಿಲೇಶನ್ಶಿಪ್ ಇದಲ್ಲ, ಇಟ್ಸ್ ನಾಟ್ ಗುಡ್ ಫಾರ್ ಯು. ಹೊರಗಡೆ ಬರುವಂತ ಟೈಮ್. ಬಟ್ ಅದು ರೆಡ್ ಫ್ಲಾಗ್ ಯಾರು ಅಬ್ಸರ್ವ್ ಮಾಡಲ್ಲ. ಯಾವಾಗ್ಲೂ ಒಂದ್ 10 ವರ್ಷ ಹಾಗೆ ಮದ್ವೆ ಆದ್ಮೇಲೆ ಇವ್ರು ಇಲ್ಲಿ ಬಂದಾಗ ಕೌನ್ಸಿಲಿಂಗ್ ಬಂದ್ಮೇಲೆ ಮೊದ್ಲಿಂದ ಇವ್ರು ಹೀಗೆ ಇದ್ರು ಮೇಡಮ್ ಅಂತ ಹೇಳಿ, ಇವ್ನು ಹೀಗೆ ಇದ್ದ, ನನಗೆ ಗೊತ್ತಿತ್ತು, ನಾನು ಅಬ್ಸರ್ವ್ ಮಾಡಿಲ್ಲ. ಗೊತ್ತಾದ್ರೂ ಅರ್ಥ ಮಾಡ್ಕೊಳ್ಳೋದು. ಅಂದ್ರೆ ಆಕರ್ಷಣೆ ಅನ್ನೋದು ಅದೇಪ. ಆಕರ್ಷಣೆ ಯಾವಾಗ್ಲೂನು ನೀವ್ ಯಾವ್ದನ್ನ ತುಂಬಾ ಇದಾಗಿರ್ತೋ, ಈ ಒಂದು ಬೇರೆ ಬೇರೆ ಇವೆಲ್ಲ ಏನಂತೇವೆ, ಅಟೆನ್ಷನ್ ಸೆಲೆಕ್ಟಿವ್ ಅಟೆನ್ಷನ್ ಅಂತ. ಸೊ ನಮ್ಗೆ ಬೇಕಾಗಿರೋ ಅಂಶಗಳನ್ನ ಮಾತ್ರ ನಾವು ಚೆಕ್ ಮಾಡ್ತೀವಿ, ಬೇಡದಲ್ಲಿರೋದು, ನನ್ನ ಮನ್ಸಿಗೆ ಬೇಡದಿರೋದನ್ನ ಪರ್ಪಸ್ ಆಗಿ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಇದು ಬಯಾಸಸ್. ಇನ್ನೊಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ ಈ ಜನ್ಜಿ ಕಾಲಘಟ್ಟದಲ್ಲಿ ಹೆಚ್ಚಾಗಿ ಕೇಳುವಂತ ಪದ ಏನಿದು? ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ ಹೇಗಿರುತ್ತೆ? ಟಾಕ್ಸಿಕ್ ರಿಲೇಶನ್ಶಿಪ್ ಅಂದ್ರೆ ಎಲ್ಲಿ ನಿಮಗೆ ಉಸಿರಾಡಕ್ಕೆ ಆಗಲ್ವೋ ಅದು ಟಾಕ್ಸಿಕ್. ಎಲ್ಲಿ ನಿಮ್ಗೆ ನೀವಾಗಿ ಇರಕ್ ಆಗ್ತಿಲ್ವೋ ಅದು ಟಾಕ್ಸಿಕ್. ಎಲ್ಲಿ ನೀವು ಟೋಟಲ್ ನೀವು ಒಂದೇ ಕಡೆ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರ, ಬಟ್ ಆ ಕಡೆ ಯಾವುದೇ ಎಫರ್ಟ್ ಹಾಕ್ತಾ ಇಲ್ವಾ, ಅದು ಟಾಕ್ಸಿಕ್. ಸೊ ನಿಮ್ಗೆ ಇಟ್ಸ್ ನಾಟ್ ಹೆಲ್ಪಿಂಗ್ ಯು. ಸೊ ನಾವು ಏನಂತ ಕರಿತೀವಿ, ನಂಜಿನ ಪಂಜರ ಅಂತ ಹೇಳಿ ಕರಿತೀವಿ ಅದನ್ನ. ಸೊ ನೀವು ಅಲ್ಲಿ ಒಳಗಡೆ ಕೂಡ ಹಾಕೊಂಡ್ಬಿಟ್ಟಿದ್ದೀರ. ಆಮೇಲೆ ನಿಮ್ಗೆ ಇನ್ನೂ ಒಂದು, ನಿಮ್ಗೆ ಎಲ್ಲಿ ನೀವ್ ಯಾವ್ದೋ ಒಂದು ಸಿನಿಮಾ ಬಂತಲ್ಲ ರೀಸೆಂಟ್ ಆಗಿ, ಇವ್ರದ್ದು ರಕ್ಷಿತ್ ಶೆಟ್ಟಿ, ಸಾರಿ ಅವರು ಇವರಪ್ಪ ಮಂದಣ್ಣ, ರಶ್ಮಿಕಾ ಮಂದಣ್ಣದು ಗರ್ಲ್ ಫ್ರೆಂಡ್ ಅಂತ, ಅದನ್ನ ಅಥವಾ ಅಮ್ಮು ಮೂವಿನ ನೋಡಿದ್ರೆ ಪ್ರತಿಯೊಂದು ಹುಡುಗಿರು ಅರ್ಥ ಮಾಡ್ಕೋಬಹುದು ಯಾವ್ದು ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ. ಬಟ್ ಸ್ಯಾಡ್ ಟು ಸೇ ಎಲ್ರಿಗೂನು ಆಲ್ಮೋಸ್ಟ್ ಇದ್ರೂನು ಅವ್ರು ಅದನ್ನ ತಗೊಳ್ಳೋದಿಲ್ಲ, ಅವ್ರಿಗೆ ಗೊತ್ತಾಗಲ್ಲ. ನನ್ನ ಹತ್ರ ಒಂದು ಕೌನ್ಸಿಲಿಂಗ್ ಗೆ ಒಂದು ಕಪಲ್ ಬಂದಿದ್ರು. ಅವಳು ಹೇಳಿದ್ಲು, ಮೇಡಮ್ ನನಗೆ ಈ ತರ ಮಾಡ್ತಾನೆ, ಹೀಗೆ ಹೀಗೆ ಅಂತ. ಇಲ್ಲಮ್ಮ, ಇವ್ರು ಹೀಗೆ ಇದೆ, ಈ ತರ ಪೊಸೆಸಿವ್ ಆಗಿರ್ತಾನೆ, ನಾನು ಇನ್ನೊಂದು ಹುಡುಗನ್ ನನ್ನ ಫ್ರೆಂಡ್ಸ್ನೆಲ್ಲ ಕಟ್ ಮಾಡು ಅಂತ ಹೇಳಿದ್ರೆ ನಾನೆಲ್ಲ ಫ್ರೆಂಡ್ಸ್ನೆಲ್ಲ ಕಟ್ ಮಾಡ್ಬಿಟ್ಟೆ, ಅಷ್ಟು ಕ್ಲೋಸ್ ಫ್ರೆಂಡ್ಸ್ನೆಲ್ಲ ಬಿಟ್ಬಿಟ್ಟೆ ನಾನು. ಇವಾಗ ನನ್ಗೆ ಮೇಲೆ ಅನುಮಾನ ಪಡ್ತಾ ಇದ್ದಾನೆ ಈ ತರ. ಸೊ ಇದೇ ತರ ಅನುಮಾನ ಮುಂದೆನೂ ಮಾಡಿದ್ರೆ ನಿಮ್ಗೆ ಓಕೆನಾ? ಓಕೆ ಮೇಡಮ್, ಅವ್ನು ಅನುಮಾನ ಪಟ್ರೆ ಓಕೆ ನನಗೆ, ಬಟ್ ಏನಂದ್ರೆ ಅವ್ನು ನನ್ ಲವ್ ಮಾಡ್ಬೇಕು, ಜಾಸ್ತಿ ಲವ್ ಮಾಡ್ಬೇಕು. ಅನುಮಾನ ಇರೋ ಕಡೆ ಲವ್ ಅನ್ನೋದು ತಪ್ಪು ಆಯ್ತಾ. ಇದು ಕೆಲವೊಬ್ರು ಇನ್ನೂ ಅರ್ಥ ಹುಡುಗಿರ್ ಅನ್ಕೋತಾರೆ, ಯಾರು ಹುಡುಗಿರ್ ಜಾಸ್ತಿ ಅವ್ನನ್ನ ತುಂಬಾ ಇಷ್ಟ ಪಡ್ತಿದ್ದಾನೆ, ಅದಕ್ಕೆ ಅವ್ನು ನನ್ನನ್ನು ಯಾರ ಜೊತೆನೂ ಮಾತಾಡಕ್ ಬಿಡಲ್ಲ ಅಂತ. ಇಲ್ಲ,
ಅವ್ನು ನಿಮ್ಮನ್ನ ಇಷ್ಟ ಪಡ್ತಿಲ್ಲ ಅಂದ್ರೆ ಅವ್ರು ಅವನ ಒಂದು ಎಮೋಷನಲ್ ಕಂಫರ್ಟ್ಗೆ ನಿಮ್ಮನ್ನ ಇಟ್ಕೊಂಡಿದ್ದಾನೆ ಹೊರತು ಅವ್ನು ನಿಮ್ಮನ್ನ ಲವ್ ಮಾಡ್ತಾ ಇಲ್ಲ. ಇದು ನಿಜ. ಎಲ್ಲಿ ನಿಮ್ಗೆ ಡೌಟ್ ನಿಮ್ ಮೇಲೆ ಹುಡುಗಿಗಾಗ್ಲಿ ಹುಡುಗರಿಗಾಗ್ಲಿ, ಇದು ಹುಡುಗಿರು ಸಹ ಇದೇ ತರ ಮಾಡ್ತಾರೆ. ಹುಡುಗರ ಮೇಲೆ ಕ್ಷಣ ಕ್ಷಣಕ್ಕೆ ಮೆಸೇಜ್ ಮಾಡಿ ಎಲ್ಲಿದ್ಯಾ, ಯಾರ ಜೊತೆ ಇದೆಯಾ. ಆಮೇಲೆ ನಾವು ರೀಲ್ಸ್ ನೋಡ್ತೀವಿ, ಎಲ್ಲಿದ್ದೀರಾ, ನೀವು ಇವಾಗ ಮೆಸೇಜ್ ಇದು ಏನು ವಿಡಿಯೋ ತೆಗೆದು ತೋರ್ಸು ಅಂತ ಹೇಳಿದ್ರು, ನಗ್ತೀವಿ ನಾವು. ಬಟ್ ಅದೆಲ್ಲ ರಿಯಲಿ ಇಟ್ಸ್ ನಾಟ್ ಗುಡ್ ಹ್ಯಾಬಿಟ್ಸ್. ಇವೆಲ್ಲ ರೀಲ್ಸ್ ಏನೇನ್ ತೋರಿಸ್ತಾ ಇದೆ ಅಂತ ಗೊತ್ತಿಲ್ಲ, ಬಟ್ ಇವೆಲ್ಲ ರಿಯಲಿ ಗುಡ್ ಇನ್ಫ್ಲೂಯೆನ್ಸ್ ಆಗ್ತಾರೆ. ಅಂಡ್ ಜನ ಅದರಲ್ಲೂ ಎಸ್ಪೆಷಲಿ ಯಂಗ್ಸ್ಟರ್ಸ್ ಆಟೋಮೆಟಿಕ್ ಓಹೋ ಇದು ಒಳ್ಳೇದು, ಜನ ಇಷ್ಟಪಡ್ತಾರೆ, ನಾವು ಹೀಗೆ ಮಾಡೋಣ, ಸೊ ಇದೊಂದು ಪ್ರೂಫ್ ಕೇಳೋಣ ಅಂತ. ನೀವ್ ಎಲ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ಗೆ ನೀವು ಸಾಬೀತ್ ಮಾಡ್ಬೇಕು, ಪ್ರೂವ್ ಮಾಡ್ಬೇಕು ಅಂತ ಬರುತ್ತೋ ಆ ರಿಲೇಶನ್ಶಿಪ್ ಟಾಕ್ಸಿಕ್, ಬೇಕಾಗಿಲ್ಲ. ಎಲ್ಲಿ ನಿಮ್ಗೆ ಆಮೇಲೆ ಇನ್ನೊಂದು ನಿಮಗ್ ಗೊತ್ತಾಗತ್ತೆ, ಇನ್ನೂ ಒಂದು ಮುಖ ಇದೆ ಇದಕ್ಕೆ. ಇವಾಗ ಇದು ನಡೀತಾ ಇರೋದು ಮಲ್ಟಿ ಅಫೇರ್ಸ್ ಅಂತ. ಹುಡುಗಿರಾಗ್ಲಿ ಹುಡುಗರಾಗ್ಲಿ ಈಗ ಕಮಿಟ್ ಆಗಿರ್ತಾರೆ. ಹುಡುಗಿ ಇನ್ನೊಬ್ಬನ ಜೊತೆ ಅಟ್ರಾಕ್ಟಿವ್ ಆಗಿರುತ್ತೆ, ಇನ್ನೊಬ್ಬನ ಜೊತೆ ಅಟ್ರಾಕ್ಟಿವ್, ಇನ್ನೊಬ್ಬರ ಜೊತೆ ಅಟ್ರಾಕ್ಟಿವ್, ಹಾಗೆ ಅಟ್ರಾಕ್ಟ್ ಆಗಿರ್ತಾಳೆ. ಇಲ್ಲಿ ಇವನ್ ಜೊತೆನು ನೀನ್ ಒಬ್ಳೆ ಅಂತ ಹೇಳ್ತಾರೆ, ಇವಳು ಎಲ್ಲರ ಹತ್ರನು ಹಾಗೆ ಇದೇ ತರ ಹುಡುಗನು ಮಾಡ್ತಿರ್ತಾನೆ. ಅಥವಾ ಈ ತರ ಮಾಡ್ದಲೆ ಇದ್ರೆ ಸಪೋಸ್ ಎರಡು ಕಡೆ ಮಾಡ್ತಾ ಇದ್ರೆ ಅವ್ರ ಹಣೆ ಬರಹ ಹಿಂಗೆ ಆಗುತ್ತೆ ಅಂತ. ಬಟ್ ಒಬ್ಬ ಹುಡುಗ ತುಂಬಾ ಕಮಿಟ್ ಆಗಿರ್ತಾನೆ, ಇವಳನ್ನೇ ಜೀವ ಅನ್ಕೊಂಡಿರ್ತಾನೆ, ಇವಳು ಈ ತರ ಮಾಡಿದಾಗ ದಯವಿಟ್ಟು ಅಂತದಕ್ಕೆ ಅಂಟ್ಕೋಬೇಡಿ, ನೋ ಯೂಸ್. ಸೊ ಇದನ್ನ ನಾವು ಟ್ರಾಮಾ ಬಾಂಡಿಂಗ್ ಅಂತಾನು ಕರಿತೀವಿ. ಸೊ ಒಂದ್ಸಲ ನೀವು ಅಂಟ್ಕೊಂಡ್ಬಿಟ್ರೆ ನೀವೇನ್ ಅನ್ಸುತ್ತೆ, ಪರವಾಗಿಲ್ಲ, ಒಂದೇ ತಾನೇ ಕ್ಷಮಿಸ್ಬಿಡೋಣ, ಎರಡೇ ತಾನೇ ಕ್ಷಮಿಸ್ಬಿಡೋಣ, ಮೂರನೇ ತಾನೇ ಕ್ಷಮಿಸೋಣ, ಅದ್ ಯಾವತ್ತೂ ಎಂಡೇ ಆಗಲ್ಲ. ನೀವು ಕ್ಷಮಿಸ್ತಾ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಇದೆಲ್ಲ ಟಾಕ್ಸಿಕ್ ಅಲ್ಲಿ ಬರುತ್ತೆ. ಇನ್ನೊಂದು ಪ್ರಶ್ನೆ, ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಮತ್ತೆ ಈ ಸಿಚುವೇಶನ್ಶಿಪ್ ಅಂದ್ರೆ ಏನು, ಇದನ್ನ ಯಾಕೆ ಜನ ಚೂಸ್ ಮಾಡ್ತಾ ಇದ್ದಾರೆ? ಲಿವ್ ಇನ್ ಆಕ್ಚುಲಿ ನಾವು 2-3 ನೋಡ್ಬೇಕಾಗತ್ತೆ. ಲಿವ್ ಇನ್ ತನಕ ನಾವು ರೆಡಿ ಆಗಿದ್ವಿ ಲಿವ್ ಇನ್ ರಿಲೇಶನ್ಶಿಪ್ಗೆ. ಇವಾಗ ಹೊಸದ್ ಬರ್ತಿದೆ ಸಿಚುಯೇಷನ್ಶಿಪ್. ಇದೇನಂತ ಹೇಳಿದ್ರೆ ಫ್ರೆಂಡ್ಸ್ ಆಗಿರ್ತಿದ್ವಿ. ಐ ಮೀನ್ ನಮ್ಗೀಗ ಪ್ರಾಬ್ಲಮ್ ಆಯ್ತು, ನನಗೆ ಒಂದು ಎಮೋಷನಲಿ ಔಟ್ ಬಸ್ಟ್ ಆಯ್ತು. ಸೊ ಯಾರೋ ಒಬ್ರು ಸಿಗ್ತಾರೆ, ಅವ್ರ ಜೊತೆ ನಾನು ಮಾತಾಡ್ಬಿಟ್ಟು ನನಗಿರುವಂತ ಬೇಜಾರ್ ಹೇಳ್ತೀನಿ, ಅಲ್ಲಿಗೆ ಮುಗೀತು. ಸೊ ನಾವ್ ಅದನ್ನು ಸಿಚುಯೇಷನ್ಗೆ ಕಂಪ್ಯಾನಿಯನ್ ಸಿಕ್ಕಿರೋದು ಅಂತ. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಆ ಒಂದು 3 ತಿಂಗಳು ಇಲ್ಲ, ನೀವೊಂದು ಎಕ್ಸಾಂಪಲ್ ಕೊಟ್ಟೆ, ಒಬ್ಬ ಹುಡುಗಿ ಇವನ್ ಜೊತೆ ಲವ್ ಮಾಡ್ತಿದ್ದಾರೆ. ಯಾವ್ದೋ ಒಂದು ಸಿನಿಮಾನಲ್ಲಿ ಡಿಯರ್ ಜಿಂದಗಿನಲ್ಲಿ ಶಾರುಖ್ ಖಾನ್ ಹೇಳ್ತಾರಲ್ಲ, ಕಾಫಿಗೊಬ್ಬ ಬಾಯ್ ಫ್ರೆಂಡ್, ಟೀಗೊಬ್ಬ ಬಾಯ್ ಫ್ರೆಂಡ್, ಇದು ಏನೋ ನಿನಗೊಂದು ಇಂಟ್ರೆಸ್ಟ್ ಇದೆ ಬಾಯ್ ಫ್ರೆಂಡ್ ಅನ್ಸೆ, ಅಟ್ಸ್ ನಾಟ್ ಫ್ರೆಂಡ್, ಬಾಯ್ ಫ್ರೆಂಡ್ ಇಸ್ ಫ್ರೆಂಡ್. ಬಟ್ ಅದನ್ನ ನಾವು ಈ ಯುವ ಜನರು ಅಥವಾ ಇವಾಗಿನವ್ರು ಏನ್ ತಗೊಂಡ್ರೆ ಸಿಚುಯೇಷನ್ಶಿಪ್ ಅಂತ ತಗೊಂಡಿದ್ದಾರೆ. ಸೊ ಟ್ಯೂಷನಿಗೆ ಹೋದಾಗ ಒಬ್ಬ ಫ್ರೆಂಡ್ ಅವನ ಜೊತೆ ಫ್ಲರ್ಟ್ ಮಾಡೋದು, ಅಥವಾ ಟ್ಯೂಷನ್ಗೆ ಹೋದಾಗ ಇನ್ನೊಬ್ಳು. ಸೊ ಇಲ್ಲಿ ಬಂದಾಗ ಆಯಾ ಸಿಚುಯೇಷನ್ಗೆ ಆಯಾ ಎಮೋಷನ್ಸ್ಗೆ ಯಾರಾದ್ರೆ ಸಿಕ್ಕಾಗ ಅವ್ರ ಸ್ವಲ್ಪ ದಿನ ಇರೋದು, ಅಂಡ್ ದೆನ್ ಸಾಕು. ಸೊ ಅಂದ್ರೆ ಅಲ್ಲಿ ನಿಮ್ಗೆ ಕಮಿಟ್ಮೆಂಟ್ ಇಲ್ಲ, ನಾವು ಜೊತೆ ಇರ್ತೀವಿ ಅಂತಿಲ್ಲ. ಒಂದಷ್ಟು ದಿನ ಎಮೋಷನಲಿ ವಾಸ್ ವಿತ್ ಮೀ ಎನಫ್, ಎಮೋಷನಲಿ ಶಿ ವಾಸ್ ವಿತ್ ಮೀ ಎನಫ್. ಈ ತರ ತುಂಬಾ ಕೇಸಸ್ ಬರ್ತಾ ಇದೆ. ಇದು ಸರಿನಾ ತಪ್ಪಾ ಅನ್ನೋದಕ್ಕಿಂತ ಇದು ಲಾಂಗ್ ಟರ್ಮ್ ಅಲ್ಲಿ ಬ್ರೈನ್ ಮೇಲೆ, ಅವ್ರ ಮೆದುಳ ಮೇಲೆ ತುಂಬಾ ಅಫೆಕ್ಟ್ ಆಗತ್ತೆ. ಆಕ್ಚುಲಿ ಅದು ಮುಂದೆ ಯಾವತ್ತಾದ್ರೆ ಹೇಳ್ತೀನಿ. ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅನ್ನೋದು ಮಾರಕ. ಫ್ರೆಂಡ್ಸ್ ವಿತ್ ಬೆನಿಫಿಟ್ ಅದೇ ಹೇಳಿದ್ನಲ್ಲ, ಅವಳು ಅರ್ನ್ ಮಾಡ್ತಿದ್ದಾಳೆ, ಇವನ ಅರ್ನ್ ಮಾಡ್ತೀರಾ, ತುಂಬಾ ಆಗ್ತಿರುತ್ತೆ. ಸೊ ಇವಳಿಗೆ ಒಬ್ಬ ಕಾರ್ ಡ್ರೈವ್ ಮಾಡಕ್ ಒಬ್ರು ಬೇಕು, ಕರ್ಕೊಂಡೋಗಿ ಡ್ರಾಪ್ ಮಾಡಕ್ ಒಬ್ರು ಬೇಕು, ಇವನಿಗೆ ಅವನ ಎಕ್ಸ್ಪೆನ್ಸಸ್ ನೋಡ್ಕೊಳಕ್ ಒಬ್ರು ಬೇಕು. ಸೊ ಆ ಟೈಮಲ್ಲಿ ಫ್ರೆಂಡ್ಸ್ ವಿತ್ ಬೆನಿಫಿಟ್ ಇರ್ತಾರೆ. ಹಾಗೆ ಈ ತರ ತುಂಬಾ ಬೆನಿಫಿಟ್ಸ್ ಇದೆ. ಇವೆಲ್ಲ ಇದೆ, ಐ ಮೀನ್ ಮ್ಯೂಚುವಲ್ ಬೆನಿಫಿಟ್ಸ್ ಇರುತ್ತೆ. ಇಲ್ಲಿ ನಾವೊಂದು ಅರ್ಥ ಮಾಡ್ಕೊಳ್ತಿರೋದು, ದೇಹ ಮನಸ್ಸನ್ನ ಯಾವ ತರ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ರದ್ದಿ ಕಾಗದ ತರ ಯೂಸ್ ಮಾಡಿ 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 ಹಾಕ್ತಾ ಇದ್ದಾರೆ. ಇದು ತಪ್ಪು. ಅದು ಬಿಟ್ಟು ಎಮೋಷನಲಿ ನೀವು ಜೊತೆ ಬಾಂಡಿಂಗ್ ಇಟ್ಕೊಳ್ಳಿದ್ರೆ ಮನ್ಸು ಎಷ್ಟ್ ಸಲ ಹರ್ಟ್ ಆಗುತ್ತೆ, ದೇಹನೂ ಅಷ್ಟೇ ಸಲ, ದೇಹಕ್ಕೆ ಆ ಥ್ರಿಲ್ಲಿಂಗೇ ಹೊರಟೋಗ್ಬಿಡುತ್ತೆ. ಸೊ ರಿಯಲಿ ಆ ಒಂದು 27-28 ವರ್ಷ ಅಷ್ಟೊತ್ತಿಗೆ ಯಾರೋ ಒಬ್ರು ಮದ್ವೆ ಮಾಡ್ಕೊಂಡು ಹೋಗೋಣ, ಅದ್ರಲ್ಲಿ ಏನು ಥ್ರಿಲ್ಲಿಂಗ್ ಇರೋದಿಲ್ಲ, ಆ ಒಂದು ಇದಾಗತ್ತೆ. ಆಮೇಲೆ ಮನ್ಸು ಅಷ್ಟೇ, ಎಕ್ಸೈಟ್ಮೆಂಟ್ ಇರೋದಿಲ್ಲ. ನೀವು ಆಗ ಹೇಳಿದ್ರಿ ತುಂಬಾ ಸರ್ತಿ ಬ್ರೇಕಪ್ ಯಾಕೆ ಆಗತ್ತೆ ಅಂತ. ಅಂಡ್ ಈಗ ಬ್ರೇಕಪ್ ಆದ ನಂತರ ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು ಡಿಪ್ರೆಷನ್ಗೆ ಹೋಗೋದು ಕಾಮನ್ ಆಗಿರುತ್ತೆ. ಅಂಡ್ ಹೇಗೆ ಅದರಿಂದ ಹೊರಗೆ ಬರೋದು? ಹುಡುಗರು ಡಿಪ್ರೆಷನ್ ಹೋಗಿರ್ತಾರೆ. ಸಾಮಾನ್ಯವಾಗಿ ನಾನ್ ನೋಡಿರೋ ಹಾಗೆ ಹುಡುಗರು ರಿಜೆಕ್ಟ್ ಆಗ್ತಾರೆ, ಅಂದ್ರೆ ಬೇಡ ಅಂತ. ಹುಡುಗಿ ಡಿಚ್ ಮಾಡ್ತಾರೆ, ಅಂದ್ರೆ ಅವ್ರ ಅಪ್ಪ ಅಮ್ಮ ಬಲವಂತ ಮಾಡ್ತಾರೆ, ಅವ್ರ ಮದ್ವೆ ಆಗ್ಬೇಕಾಗಿರುತ್ತೆ, ಏನೋ ಒಂದ್ ಮಾಡ್ತಾರೆ. ಬಟ್ ಕೆಲವೊಂದ್ ಕೇಸಸ್ ಅಲ್ಲಿ ಆಗತ್ತೆ, ಹುಡುಗನು ಜಗಳ ಆಗಿ ಬ್ರೇಕಪ್ ಆಗ್ತಾರೆ. ಇಂಥ ಟೈಮಲ್ಲಿ ಸಾಮಾನ್ಯವಾಗಿ ಯಾರು ಬಿಟ್ಟು ಹೋಗಿರ್ತಾರೋ ಅವ್ರಿಗೆ ಅಷ್ಟು ಕಾಡಲ್ಲ. ಆಯ್ತಾ? ಯಾರ ಅವ್ರನ್ನ ಬೇಡ ಇರು ಅಂತ ಕೇಳ್ಕೊಂಡಿರ್ತಾರೆ, ಅಂಥವ್ರಿಗೆ ಇದು ತುಂಬಾ ಡಿಪ್ರೆಷನ್ ಕಾಡುತ್ತೆ. ಫಸ್ಟ್ ಆಫ್ ಆಲ್ ಅಂಥವ್ರಿಗೆ ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ ಬೇಕು, ಥೆರಪಿ ಬೇಕು.
ಇಲ್ಲ ಅಂದ್ರೆ ಅವರು ಆ ಒಂದು ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು, ಯಾಕೆ ಆ ಡಿಪ್ರೆಷನ್ ಹೋಗಿ ಯಾಕೆ ಹೋಗ್ತಾರೆ ಅಂದ್ರೆ ಒಂದು ಖಾಲಿ ಜಾಗ ಕ್ರಿಯೇಟ್ ಆಗಿರುತ್ತೆ. ಅವಳು ಯಾವ ಫೋನ್ ಮಾಡ್ತಾ ಇದ್ದಿದ್ದು, ಮೆಸೇಜ್ ಮಾಡ್ತಾ ಇದ್ದಿದ್ದು, ಅಥವಾ ಅವಳು ಜೊತೆಗೆ ಇದ್ದಿದ್ದು ಎಲ್ಲಾ ಪ್ಲೇಸಸ್ ನೆನಪು ಬರ್ತಿರುತ್ತೆ. ಯಾಕಂದ್ರೆ ನನಗೀಗ ಒಂದು ಕೇಸ್ ಇದೆ, ಅದು 3 ತಿಂಗಳು ಆಯ್ತು, 1 ವರ್ಷ ಆಯ್ತು. ಸೊ ಅವನಿಗೆ ಇನ್ನೂ ಅದರಿಂದ ಹೊರಗಡೆ ಬರಕಾಗ್ತದೆ. ಈ ತುಂಬಾ ಫಿಸಿಕಲಿ ಆಕ್ಚುಲಿ ಸೈಕೋಸೊಮ್ಯಾಟಿಕ್ ಅಂತ ಹೇಳಿ ಕರಿತೀವಿ, ಅದು ಸಹ ಆಗಿದೆ ಅವನಿಗೆ. ಹಿ ಇಸ್ ಅಂಡರ್ಗೋಯಿಂಗ್ ಮೇಜರ್ ಹೆಲ್ತ್ ಇಶ್ಯೂ ಇದರಿಂದ. ಅವ್ನಿಗೆ ಎಲ್ಲಂದ್ರೆ ಆ ಪ್ಲೇಸ್, ಅವಳ ಬರ್ಡೇ ದಿನ ಆಟೋಮೆಟಿಕ್ ಆಗಿ ಅವ್ನಿಗೆ ಆ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಆ ತಲೆನೋವು ಏನೋ ಇರ್ಬೋದು, ಬೇರೆ ಆಟೋಮೆಟಿಕ್ ಅದು ಅವ್ನು ನೆನೆಸ್ಕೊಳ್ತಾನೋ ಇಲ್ವೋ ಅದು ಕರೆಕ್ಟ್ ಆಗಿ ಆ ಪರ್ಟಿಕ್ಯುಲರ್ ಡೇಟ್. ಆಮೇಲೆ ಎಲ್ಲೋ ಹೋಗ್ತಾ ಇರ್ತಾನೆ, ಬಸ್ಸಲ್ಲಿ ಹೋಗ್ತಿರ್ತಾನೆ, ಯಾವ್ದೋ ಜಾಗ ಆ ಜಾಗ ನೋಡಿದ ತಕ್ಷಣ ನೆನಪಾಗೋದಿತ್ತ ಇಲ್ವೋ ಅವ್ನು ನೆನಪು ಮಾಡ್ಕೊಳ್ಳಲ್ಲ, ಬಟ್ ಅವ್ನ ದೇಹ ಅದನ್ನ ತೋರಿಸುತ್ತೆ. ಆಂಗ್ಸೈಟಿ ಬರುತ್ತೆ, ಆ ತರ ಆಗುತ್ತೆ. ಸೊ ಇಂಥವ್ರು ತುಂಬಾ ಹಚ್ಕೊಂಡ್ಬಿಟ್ಟಿರ್ತಾರೆ. ಸೊ ಅವ್ರನ್ನ ನಾವ್ ಹೆಂಗ್ ಮಾಡ್ತಾ ಇದೀನಿ ಅಂದ್ರೆ, ನಾನು ಕರ್ಕೊಂಡ್ ಬರ್ತಾ ಇದೀನಿ ವಾಪಸ್ಸು, ಮತ್ತೆ ಅಗೇನ್ ಇನ್ಯಾವತ್ತೋ he is going into this. ಸೊ ಇಲ್ಲಿ ಏನಾಯ್ತು ಅಂದ್ರೆ ಆ ಹುಡುಗಿ ಅವನ್ನ ರಿಜೆಕ್ಟ್ ಮಾಡ್ಬಿಟ್ಲು, ಬೇಡ ಅಂಡ್ ಮೋಸ ಮಾಡ್ದಂಗೆ ಲೆಕ್ಕ. ರಿಜೆಕ್ಟ್ ಮಾಡಿ ಬೇರೆಯವ್ರನ್ನ ಲವ್ ಮಾಡಿ ಮದ್ವೆ ಆದ್ಲು, ಲವ್ ಮಾಡಿ ಎಂಗೇಜ್ಮೆಂಟ್ ಆಯ್ತು, ಮದ್ವೆನೂ ಆಯ್ತು. ಸೊ ಇಲ್ಲಿ ಅವ್ನು 1 year ಇಂದ ಲಾಸ್ಟ್ 1 year ಇಂದ he is into this. ಸೊ ಈ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಇದೆ. ಸೊ ಇಂಥವ್ರಿಗೆ ಈ ತರ ತುಂಬಾ ಗಾಢವಾಗಿ ಹಚ್ಕೊಂಡಿರೋರು ದಯವಿಟ್ಟು ಥೆರಪಿ ತಗೊಳ್ಳಿ. ಇನ್ ಮಿಕ್ಕಿದವ್ರಿಗೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಆ ಎಂಟಿ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಆ ಎಂಟಿ ಸ್ಪೇಸ್ಗೆ ಅವಳೇ ಅಥವಾ ಅವನೇ ಅಥವಾ ಅವನಿಗಿಂತ ಬೆಸ್ಟ್ ಇರೋರು ಬರ್ಬೇಕು. ಅಂಡ್ ಬಂದಾಗ ಅವ್ರ ಮೈಂಡ್ ಚೇಂಜ್ ಆಗ್ಬೋದು. ಸಾಮಾನ್ಯವಾಗಿ ರಿಜೆಕ್ಷನ್ ಅಥವಾ ಬ್ರೇಕಪ್ ಅನ್ನೋದು ಯಾವ ತರ ಅಂದ್ರೆ, ನಮ್ಮ ಮನಸ್ಸಿಗೆ, ನಮ್ಗೆ ಕೈಗೆ ಜಾಸ್ತಿ ಗಾಯ ಆದಾಗ ಯಾವ ರೀತಿ ಪೇನ್ ಅನ್ಭವಿಸುತ್ತೋ ಅದೇ ರೀತಿ ನಮ್ಮ ಬ್ರೈನ್ ಆ ಪೇನ್ನೇ ಅನ್ಭವಿಸುತ್ತೆ. ಹಾಗಾಗಿ ಇದು ಹೀಲ್ ಆಗಕ್ಕೆ ಟೈಮ್ ತಗೊಳುತ್ತೆ. ಇನ್ ಮುಂದಿನ ದಿನಗಳಲ್ಲಿ ಈ ಕ್ರಶ್, ಲವ್, ಬ್ರೇಕಪ್ ಇದು ಮಿನಿಮಮ್ ಕಾಮನ್ ಆಗ್ಬೋದಾ? ಈಗ ಆಲ್ರೆಡಿ ಕಾಮನ್ ಆಗಿದೆ, ಓಕೆ, ಇನ್ನು ಜಾಸ್ತಿ ಕಾಮನ್ ಆಗುತ್ತೆ, ಮ್ಯಾಕ್ಸಿಮಮ್ ಹೋಗ್ಬಿಡುತ್ತೆ, ಕಾಮನ್ ಆಗುತ್ತೆ. ಕ್ರಶ್ ಇಸ್ ಫೈನ್, ಕ್ರಶ್ ಇಸ್ ಕಾಮನ್. ಸಾಮಾನ್ಯದಲ್ಲೂ ಸಾಮಾನ್ಯ ಆಗ್ಬೋದಾ? ಎಸ್, ಈಗ ನಾವು ನೋಡ್ತಾ ಇದೀವಿ ಸಾಮಾನ್ಯರಲ್ಲೂ ಇದು ಇದೆ, ಕಾಮನ್ ಪೀಪಲ್ ಆಲ್ಸೋ. ಲಿವಿನ್ ಅಲ್ಲಿ ತುಂಬಾ ಎಷ್ಟು ಕಾಮನ್ ಆಗಿದೆ ಅಂದ್ರೆ, ನೀವು ಎಲೆಕ್ಟ್ರಾನಿಕ್ ಸಿಟಿ, HSR ಲೇಔಟ್ ಅಥವಾ ಈ ಕೋರ್ಮಂಗ್ಲ ಈ ಕಡೆ ನೋಡಿದ್ರೆ ನಿಮ್ಗೆ ಬೇಕಾದಷ್ಟು ಕಪಲ್ಸ್ ಇದೆ. ಯಾಕಂದ್ರೆ ನೀವು ನೋಡಿದ್ರೆ ಕೋಲಿವಿನ್ ಸ್ಪೇಸಸ್ ಅಂತ ಹೇಳಿ ಒಂದಷ್ಟು ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ಸೊ ಅಲ್ಲಿ PGಗಳೇ ಕೋಲಿವಿನ್, ಅಲ್ಲಿ ಏನ್ ಮಾಡ್ತಾರೆ ಅವರು, ನನಗ್ ಗೊತ್ತಿರೋದು ಇದು ನಮ್ಮ ಏರಿಯಾನಲ್ಲಿ ಇರುವಂತ ಕೋಲಿವಿನ್ ಅಲ್ಲಿ ನಡೆಯೋದು ಏನಂದ್ರೆ, ಸೊ ಹುಡುಗ ಹುಡುಗಿ ಅಪೋಸಿಟ್ ಅಲ್ಲಿ ಇರ್ತಾರೆ, ಅಂದ್ರೆ ಲಿವಿನ್ ಅಲ್ಲಿ ಇರ್ಬೇಕು. ಬಟ್ ಏನಾಗುತ್ತೆ ಅಂದ್ರೆ, ಇವ್ರ ಪೇರೆಂಟ್ಸ್ ಬರ್ತಾರೆ ಅಥವಾ ಅವ್ರ ಪೇರೆಂಟ್ಸ್ ಬಂದಾಗ ಕಷ್ಟ ಆಗ್ಬಾರ್ದಲ್ವಾ ಇವ್ರ ಒಂದಷ್ಟು ದಿನ. ಸೊ ಅದಕ್ಕೆ ಅಪೋಸಿಟ್ ಇರ್ತಾರೆ. ಸೊ ಕೋಲಿವಿನ್ ಸ್ಪೇಸಸ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ ಅರ್ಥ ಏನು, ಇಟ್ ಇಸ್ ಬಿಕಮಿಂಗ್ ಕಾಮನ್. ಇದ್ರ ಮೇಲೆ ಡಿಪೆಂಡ್ ಆಗಿದೆ, ಆ ಟೋಟಲ್ ಬಿಸ್ನೆಸ್ ಡಿಪೆಂಡ್ ಆಗಿರೋದು ಇದ್ರ ಮೇಲೆ. ಸೊ ಆಮೇಲೆ ಇನ್ನೂ ಒಂದು, ಅಪ್ಪ ಅಮ್ಮ ಸಹ ಇದನ್ನ ಒಪ್ಕೋತಾ ಇದ್ದಾರೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಪೇರೆಂಟ್ಸ್ ಆರ್ ಆಲ್ಸೋ ಅಕ್ಸೆಪ್ಟಿಂಗ್. ಏನೋ ಒಂದು ನನ್ನ ಮಗ ಖುಷಿಯಾಗಿರ್ಲಿ, ಏನೋ ಒಂದು ನನ್ನ ಮಗಳು ಖುಷಿಯಾಗಿರ್ಲಿ, ಹೆಂಗೋ ಇರ್ಲಿ ಅಂತ. ಸೊ ಇಟ್ ಈಸ್ ಕಾಮನ್, ಇನ್ನೂ ಕಾಮನ್ ಆಗುತ್ತೆ, ಸಾಮಾನ್ಯವಾಗಿ ಆಗುತ್ತೆ. ಸೊ ಮುಂದೆ ಏನಿರುತ್ತೆ ಅಂತ ಗೊತ್ತಿಲ್ಲ. ಆಸ್ ಆಫ್ ನೌ ಜನ ಹ್ಯಾಪಿ ಆಗಿದ್ದಾರೆ ಅದ್ರಲ್ಲಿ ಇರೋರು, ಬಟ್ ಅದರಿಂದ ಹೊರಗಡೆ ಬಂದಾಗ ಕಷ್ಟ ಪಡ್ತಾರೆ. ಈಗ ಒಂದು ಹುಡುಗ ಅಥವಾ ಹುಡುಗಿ ಒಂದ್ ಲವ್ ಇರುತ್ತೆ, ಜೊತೆಗೊಂದು ಬೆಸ್ಟಿ, ಆಮೇಲೆ ಸುಮಾರು ಅಫೇರ್ಸ್ಗಳು, ಇದೆಲ್ಲ ಕಾಮನ್. ಇದೆಲ್ಲ ಯಾವ ಒಂದು ಇದರಿಂದ ಅವ್ರಿಗೆ ಈ ತರ ಮಾಡ್ಕೊಳ್ಬೇಕು ಅಂತ ಅನ್ಸೋದು? ಓಕೆ, ಏನಾಗುತ್ತೆ ಅಂತ ಇದು ಹೇಳ್ತೀನಿ. ಈಗ ಲೆಟ್ಸ್ ಟೇಕ್ ದ ಹುಡುಗಿ ಎಕ್ಸಾಂಪಲ್. ಒಂದ್ ಎಕ್ಸಾಂಪಲ್ ನೋಡೋಣ. ಇವನು ಶೀಸ್ ಇನ್ ಟು ಲವ್ ವಿತ್ ದಿಸ್ ಗೈ. ಸೊ ಅವರಿಬ್ರು ಕಮಿಟ್ ಆಗಿದ್ದಾರೆ, ನಾವಿಬ್ರು ಜೊತೆಯಾಗಿರ್ತೀವಿ ಅಂತ ಇರ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ, ಇವನಲ್ಲಿ ಏನೋ ಒಂದು ಕೊರತೆ, ಅಂದ್ರೆ ಏನೋ ಮಾತಾಡಲ್ಲ, ಅಥವಾ ಪಾರ್ಟಿಗೆ ಬರಲ್ಲ, ಅಥವಾ ಇವನೇನೋ ಇವಳು ನೋಡೋ ಸಿನಿಮಾ ನೋಡಲ್ಲ, ಅಂದ್ರೆ ಏನೋ ಒಂದು ಇವಳ ಇಂಟ್ರೆಸ್ಟ್ ಅವ್ನ ಇಂಟ್ರೆಸ್ಟ್ ಎಲ್ಲೋ ಮ್ಯಾಚ್ ಆಗ್ತಿಲ್ಲ. ಸೊ ಮೊದ್ಲೇನಾಯ್ತಿತ್ತು, ಇವಳು ಮ್ಯಾಚ್ ಆಗಿಲ್ಲ ಅಂದ್ರೆ ಇವ್ರನ್ನ ಅಡ್ಜಸ್ಟ್ ಮಾಡ್ತಾ ಇದ್ರು, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಬಟ್ ಇವಾಗ ಹೇಗಾಗಿದೆ ಅಂದ್ರೆ, ಓಕೆ ಇವನಿಗೆ ಇದಿಲ್ವಲ್ಲ, ನನ್ಗೇನ್ ಮಾಡೋದು ಅಂತ. ಅಷ್ಟೊತ್ತಿಗೆ ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾನಲ್ಲಿ ಪರಿಚಯ ಆಗ್ತಾರೆ. ಓಕೆ, ನೀವ್ ಹಾಗಿದ್ದೀರಾ, ನೀವ್ ಇಷ್ಟ ಚಾರ್ಮ್ ಆಗಿದ್ದೀರಾ, ನಿಮ್ಗೆ ಈ ವಿಷಯ ಗೊತ್ತಾ, ಆ ವಿಷಯ ಗೊತ್ತಾ ಅಂತ ಹೋಗ್ಲಾಕ್ ಸ್ಟಾರ್ಟ್ ಮಾಡ್ತಾನೆ. ಹೋಗ್ಲಾಕ್ ಸ್ಟಾರ್ಟ್ ಮಾಡಿದಾಗ ಅವಳಿಗೆ ಒಂದು ಆಪರ್ಚುನಿಟಿ ಸಿಕ್ತು. ಸೊ ಆ ಟೈಮ್ಗೆ ಅವಳ ಮನ್ಸು ಅಲ್ಲಿಗೆ ಹೋಗಿರುತ್ತೆ. ನನಗೆ ಹೇಳ್ತಾಳೆ ಒಂದು ಹುಡುಗಿ, ನನಗೆ ಹೆಂಗ್ ಆಯ್ತು ಅಂತ ಗೊತ್ತಿಲ್ಲ ಮೇಡಮ್, ನನಗೆ ಯಾವ ರೀತಿ ಯಾವ ಮೈಂಡ್ ಅಲ್ಲಿ ನಾನು ಹೋದೆ ಅಂತ ಗೊತ್ತಿಲ್ಲ. ಸಿ ಅಲ್ಲಿ ಪ್ಯೂರ್ ಆಗಿ ಒಂದು ಎಕ್ಸೈಟ್ಮೆಂಟ್ ಹೋಗಿ ಹುಡ್ಕೊಂಡು ಹೋದ್ಲು ಅವಳು. ಒಂದು ಲವ್ ಇತ್ತು, ಲವ್ ಅಲ್ಲ, ಎಕ್ಸೈಟ್ಮೆಂಟ್ ಹೋದ್ಲು, ಅಲ್ಲಿಗೆ ಹೋಗಿದ್ದಾಳೆ. ಅವನ ಜೊತೆ ಆ ಒಂದು ಬೆನಿಫಿಟ್ ಅನ್ಭವಿಸಿದ್ಲು, ಅಂದ್ರೆ ಅವ್ನ್ ಖುಷಿಯಾಗಿ ಮೂವಿ ಕರ್ಕೊಂಡು ಹೋಗೋದು, ಇದೆಲ್ಲ ಅನ್ಭವಿಸಿದ್ಲು. ಅಲ್ಲಿ ಬೋರ್ ಆಯ್ತು, ಬಿಕಾಸ್ ಅವ್ರು ಅಗೇನ್ ಅಷ್ಟೊತ್ತಿಗೆ ಇನ್ಯಾರೋ ಒಬ್ರು ಖುಷಿ ಪಡ್ತಾರೆ, ಇನ್ನೊಬ್ರು ಏನೋ ಹೇಳ್ತಾರೆ, ಇವ್ರಿಬ್ರಲ್ಲಿ ಇಲ್ದೇ ಇರುವಂತ ಕ್ಯಾರೆಕ್ಟರ್ ಇನ್ಯಾರೋ ಬರ್ತಾರೆ. ಸೊ ಈ ಹಯವದನ ಅಂತ ಏನೋ ಒಂದು ಡ್ರಾಮಾ ನೋಡ್ತಾ ಇದ್ದೆ ತುಂಬಾ ಮುಂಚೆ. ಸೊ ಅವಳಿಗೆ ಇಬ್ರಲ್ಲಿ ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ಬೇಕು ಅಂತಾಗ ಅವಳಿಗೆ ಅಂದ್ರೆ
ಹಯವದನ ಯಾವ್ದೋ ಒಂದು ಇವನ್ ತಲೆನ ತೆಗೆದು ಅವನ ಬಾಡಿಗೆ ಹಾಕ್ತಾಳೆ. ಓ. ಅದು ಇಬ್ರು ಬೇಕು ಅನ್ನೋದನ್ನ ಅಂತ ಅದೇ ಕಾನ್ಸೆಪ್ಟ್ ನ ನಾವು ನೋಡ್ತಾ ಇದೀವಿ. ಸೊ ಎಲ್ಲ ಮಿಕ್ಸ್ ಆಗಿದೆ. ಬಟ್ ಅಗೇನ್ ಇಲ್ಲಿ ಇಂಡಿವಿಜುವಲ್ ಚಾಯ್ಸಸ್, ಪ್ರೈವೇಸಿ, ಬೌಂಡ್ರಿ ಇವೆಲ್ಲ ತುಂಬಾ ಇದೆ. ಹಂಗಾಗಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾವು ಹೇಳಿಕ್ಕಾಗಲ್ಲ, ವಿಚ್ ಇಸ್ ವೆರಿ ಕಾಮನ್ ಇವಾಗ. ಸೊ ತಪ್ಪು ಸರಿ ಅನ್ನೋದಕ್ಕಿಂತ ಇದು ನಿಮ್ಗೆ ಎಷ್ಟರ ಮಟ್ಟಿಗೆ ಸಹಾಯ ಆಗ್ತಾ ಇದೆ ಅನ್ನೋದು ಯೋಚನೆ ಮಾಡ್ಬೇಕು. ಇವಾಗ ಲವ್ ಲೈಫ್ ಸೂಪರ್ ಆಗಿದೆ, ಅವ್ರು ಮದುವೆ ಆಗ್ತಾರೆ, ಆ ನಂತರ ಗಂಡಿಗೆ ಹೆಣ್ಣಿನ ಮೇಲೆ ಆಸಕ್ತಿ ಕಡಿಮೆ ಆಗೋದು ಅಥವಾ ಹೆಣ್ಣಿಗೆ ಗಂಡಿನ ಮೇಲೆ ಆಸಕ್ತಿ ಕಡಿಮೆ ಆಗ್ಲಿಕ್ಕೆ ಮುಖ್ಯ ಕಾರಣ ಏನು? ಮದುವೆ ಆದ ಸ್ವಲ್ಪ ದಿನದಲ್ಲಿ ಆಕ್ಸಿಟೋಸಿನ್ ಅಂತ ಇರುತ್ತೆ, ಸಾರಿ ಆಕ್ಸಿಟೋಸಿನ್ ಇಲ್ಲ, ಡೋಪಮೈನ್ ಇರುತ್ತೆ. ಅದು ಆಮೇಲೆ ಇವನಿಗೆ ಗಂಡಲ್ಲಿ ಜಾಸ್ತಿ ಟೆಸ್ಟೋಸ್ಟೆರಾನ್ ಇರುತ್ತೆ. ಸೊ ಆ ಒಂದು ಖುಷಿ ಆಗಿರುತ್ತೆ. ಅದರಿಂದ ನೆಕ್ಸ್ಟ್ ಮದುವೆ ಆಗಿ ಮುಂದಿನ ಹಂತಕ್ಕೆ ಹೋಗ್ಬೇಕು, ಅಲ್ಲೇ ಇರ್ಲಿಕ್ಕಾಗಲ್ಲ. ಜವಾಬ್ದಾರಿ, ಗಂಡಿನ ಜವಾಬ್ದಾರಿ ಇರುತ್ತೆ, ಹೆಣ್ಣಿನ ಜವಾಬ್ದಾರಿ ಇರುತ್ತೆ. ಮದುವೆ ಆದ್ಮೇಲೆ ಆ ಜವಾಬ್ದಾರಿಗಳು ಒಂದೊಂದಾಗಿ ಮಾಡ್ಬೇಕು. ಸೊ ಅವಾಗ ಏನಾಗುತ್ತೆ, ಆ ಪ್ರೀತಿ ಅನ್ನೋದು ಆ ಸ್ವರೂಪ ಬದಲಾಗುತ್ತೆ. ಏನಾಗತ್ತೆ, ಇವಾಗಾನು ನನ್ ಗಂಡ ನನಗೆ ವ್ಯಾಲೆಂಟೈನ್ಸ್ ಡೇ ದಿನ ನನ್ ವಿಶ್ ಮಾಡ್ಬೇಕು, ನನಗೆ ಫೆಬ್ರವರಿ 14 ಕರ್ಕೊಂಡು ಹೋಗ್ಬೇಕು ಅಂತ ಹೆಣ್ಣು ಆಸೆ ಪಡ್ತಾಳಲ್ಲ, ಅದು ತಪ್ಪಾಗುತ್ತೆ. ಯಾಕಂದ್ರೆ ಗಂಡದ ಯಾವಾಗ್ಲೂ ಮದ್ವೆ ಅನ್ನೋದೊಂದು ಗೋಲು ಮುಗೀತು, ನೆಕ್ಸ್ಟ್ ಎಕ್ಸೈಟ್ಮೆಂಟ್, ನೆಕ್ಸ್ಟ್ ಏನು ನಂದು ಏನ್ ನೆಕ್ಸ್ಟ್ ಅಂತ ಹೇಳಿ ಹೋಗ್ತಾರೆ. ಈ ಎಕ್ಸೈಟ್ಮೆಂಟ್ ಕಡಿಮೆ ಆದಾಗ ಇಲ್ಲಿ ಅಗೇನ್ ಹೇಳ್ತಾ ಇದೀನಿ, ನೀವ್ ಹೇಳಿರೋ ಪ್ರಶ್ನೆಗೆ ಬಂದ್ರೆ, ದೇಹ ಬಿಟ್ಟು ಮನಸ್ಸಿನ ಕಡೆ ಗಮನ ಕೊಟ್ರೆ ಅದು ನೆಕ್ಸ್ಟ್ ಬಾಂಡಿಂಗ್ ಆಗುತ್ತೆ. ಬಟ್ ದೇಹ ಏನಾಗುತ್ತೆ, ಓಕೆ ಅಯ್ಯೋ ಇವಳು ಹಳಬಳಾಗ್ಬಿಟ್ಲು, ಇವನ್ ಹಳಬ ಅದು ಆ ತರ ಬಂದು ನೆಕ್ಸ್ಟ್ ಎಕ್ಸೈಟ್ಮೆಂಟ್ ಸೀಕಿಂಗ್ ಹೋದಾಗ ಬೇರೆ ಬೇರೆ ಕಡೆ ಅಫೇರ್ಸ್ ಶುರು ಆಗುತ್ತೆ. ಅಫೇರ್ಸ್ ಶುರು ಆಗ್ತಾ ಇದೆ ಅಂದಾಗ ಅವ್ರಿಗೆ ಗೊತ್ತಾಗ್ಬಾರ್ದು, ಇವ್ರಿಗೆ ಗೊತ್ತಾಗ್ಬಾರ್ದು ಅಂತ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಸೊ ಇದು ನಾವು ಅದೇ ಇದೇ ಮಿತ್ತಮ್ ಅಂತ ನಾವ್ ಹೀಗೆ ಹೇಳಕ್ಕಾಗಲ್ಲ, ಇದೇ ರೀಸನ್ ಅಂತ. ಇದು ಒನ್ ಆಫ್ ದ ಪಾಸಿಬಿಲಿಟಿ, ಬಟ್ ತುಂಬಾ ಪಾಸಿಬಿಲಿಟೀಸ್ ಇದೆ. ಆಮೇಲೆ ಜಗಳ, ಗಂಡು ಹೆಣ್ಣಲ್ಲಿ ನಿರೀಕ್ಷೆಗಳಿರುತ್ತೆ, ಆ ನಿರೀಕ್ಷೆಗಳು ಮುಟ್ತಲೇ ಇದ್ದಾಗ ಜಗಳ ಆಗುತ್ತೆ, ಕಿರ್ಚಾಟ ಆಗುತ್ತೆ, ಎಮೋಷನ್ಸ್ ಆಗುತ್ತೆ. ಕೆಲವರು ಅವಾಯ್ಡೆಂಟ್ ಪರ್ಸನಾಲಿಟಿ ಇರೋರು ಇಲ್ಲಿಂದ ಹೊರಟೋದ್ರೆ ಸಾಕು ಅಥವಾ ಶೆಟ್ ಆಗ್ಬಿಡ್ತಾರೆ, ಕ್ಲೋಸ್ ಆಗ್ಬಿಡ್ತಾರೆ, ಸೈಲೆಂಟ್ ಟ್ರೀಟ್ಮೆಂಟ್ ಅಂತ ಹೇಳಿ ಕೊಟ್ಬಿಡ್ತಾರೆ. ಸೊ ವಿಚ್ ಇಸ್ ನಾಟ್ ಗುಡ್. ಸೊ ಈ ಕಾರಣಕ್ಕೆ ಮದುವೆ ಆದ್ಮೇಲೆ ಹುಡುಗಾದ ಹುಡುಗಿ ಬೇರೊಂದು ಲವ್ ಆಗೋದು ಇದೇ ಕಾರಣಕ್ಕೆ? ಅದು ಒಂದು ಕಾರಣ. ಅಂದ್ರೆ ಅದೇ ಕಾರಣ ಅಂತಲ್ಲ, ಅಥವಾ ಒಂದು ಫ್ಯಾಮಿಲಿನಲ್ಲಿ ಒಟ್ಟಿಗೆ ಇದ್ದು ಜಗಳ ಆಡಿ ಆ ಜಗಳ ಆಡಿದ ಟೈಮಲ್ಲಿ ಹೆಂಗಸಿಗೋ ಹೆಣ್ಣಿಗೋ ಗಂಡಿಗೋ ಯಾರೋ ಒಬ್ರು ಯಾವಾಗ್ಲೂ ಹೀಗೇನೆ ಒಂದು ಅಟ್ರಾಕ್ಷನ್ ಆಗೋದು ಈ ರೀತಿ ಸಿಮಿಲಾರಿಟಿ ಬಯಾಸ್. ನಂತರನೇ ಯೋಚನೆ ಮಾಡೋರು, ನಂತರನೇ ಮಾತಾಡೋರು ಇದ್ರೆ ಆ ಒಂದು ಅಟ್ರಾಕ್ಷನ್ ಆಗುತ್ತೆ. ಅಥವಾ ನನಗೆ ಯಾವತ್ತಾದ್ರೆ ತುಂಬಾ ಹೆಲ್ಪ್, ವೆರಿ ನೀಡಿ ಟೈಮಲ್ಲಿ, ನನಗೆ ಜ್ವರ ಬಂದ್ಬಿಟ್ಟಿದೆ ಅಂದಾಗ ಯಾರೋ ಒಬ್ರು ಬಂದು ಸಹಾಯ ಮಾಡಿದ್ರೆ, ಸೊ ಅಂದ್ರೆ ನೋಡ್ಕೊಂಡ್ರ ಆ ಟೈಮಲ್ಲಿ ಪ್ರೀತಿ ಆಗ್ಬೋದು. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬಯಾಸ್. ಇದೇ ರೀತಿ ಯಾವಾಗ ಒಂದು ಹೆಣ್ಣು ಅಥವಾ ಗಂಡು ಎಮೋಷನಲಿ ತುಂಬಾ ಡಲ್ ಆಗಿರ್ತಾಳೋ ಆ ಟೈಮಲ್ಲಿ, ಅಂದ್ರೆ ತುಂಬಾ ಹೊಡೆದಾಟನೋ ಬಡದಾಟನೋ ಏನೋ ಆಗಿರುತ್ತೆ, ಆ ಸಮಯದಲ್ಲಿ ಮೂರನೇವ್ರ ತಲೆ ಇಟ್ಟು ಸಮಾಧಾನ ಮಾಡ್ತಾರೆ. ಆ ಮೂರನೇವ್ರ ಸಮಾಧಾನ ಮಾಡೋರು ಬೇರೆ ಇಂಟೆನ್ಷನ್ ಇಟ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ. ಬಟ್ ಮೂರನೇವ್ರಾದ್ರೆ ಬೇರೆ ಇಂಟೆನ್ಷನ್ ಇಟ್ಕೊಂಡು ನಾನ್ ನಿಂಗ್ ಜೊತೆ ಆಗಿರ್ತೀನಿ ಈ ಸಮಯದಲ್ಲಿ, ಸಿಚುಯೇಷನ್ಶಿಪ್ ಅಂದ್ರಲ್ಲ ಅವಾಗ, ಆ ಸಮಯದಲ್ಲಿ ಸಿಚುಯೇಷನ್ಶಿಪ್ ಸ್ಟಾರ್ಟ್ ಆಗುತ್ತೆ. ಸೊ ಚಾನ್ಸಸ್ ತುಂಬಾ ಇದೆ.